ಒಂದಾನೊಂದು ಕಾಲದಲ್ಲಿ ಹೊನ್ನಾಪುರ ಎಂಬ ಚಿಕ್ಕ ಹಳ್ಳಿಯಲ್ಲಿ ನಾರಾಯಣಪ್ಪ ಎಂಬ ಒಬ್ಬ ಭಾರೀ ಮಾತುಗಾರ ವಾಸಿಸುತ್ತಿದ್ದ. ಅವನು ಕೆಲಸ ಕಡಿಮೆ, ಮಾತು ಹೆಚ್ಚು. ಹಳ್ಳಿಯಲ್ಲಿ ಏನಾದ್ರೂ ಆದರೆ ಮೊದಲು ಮಾತನಾಡೋದು ನಾರಾಯಣಪ್ಪನೇ. ಒಂದು ದಿನ ಹಳ್ಳಿಗೆ ಹೊಸ ಗಡಿಯಾರ ಬಂದಿತು. ಅದನ್ನು ಪಂಚಾಯತ್ ಕಚೇರಿ ಮುಂದೆ ಹಾಕಿದ್ರು. ಎಲ್ಲರೂ ಅದನ್ನು ನೋಡಲು ಬಂದರು. ನಾರಾಯಣಪ್ಪ ಗಡಿಯಾರವನ್ನು ನೋಡಿ ಹೇಳಿದ, "ಇದು ಸರಿಯಾಗಿ ನಡೆಯಲ್ಲ. ನಾನು ನೋಡ್ಕೊಂಡ್ರೆ ಮಾತ್ರ ಟೈಮ್ ಸರಿಯಾಗಿರುತ್ತೆ." ಆ ದಿನದಿಂದ ನಾರಾಯಣಪ್ಪ ಪ್ರತಿದಿನ ಗಡಿಯಾರದ ಕೆಳಗೆ ನಿಂತ್ಕೊಂಡು, "ಇವತ್ತು ಸಮಯ ಜಾಸ್ತಿ ಓಡ್ತಿದೆ, ನಿನ್ನೆ ನಿಧಾನವಾಗಿತ್ತು" ಎಂದು ಕಾಮೆಂಟ್ ಕೊಡ್ತಿದ್ದ. ಒಂದು ದಿನ ಗಡಿಯಾರ ನಿಂತು ಹೋಯಿತು. ಊರಿನವರು ಗಾಬರಿಯಾದರು. ಇದೀಗ ಏನ್ ಮಾಡೋದು ಎಂದು ಕೇಳಿದರು. ನಾರಾಯಣಪ್ಪ ಹೆಮ್ಮೆಯಿಂದ ಹೇಳಿದ, "ಎಲ್ಲರೂ ಶಾಂತವಾಗಿರಿ, ನಾನಿದ್ದೀನಿ." ಅವನು ಗಡಿಯಾರವನ್ನು ತಟ್ಟಿದ, ತಳ್ಳಿದ, ಊದಿದ, ಆದರೂ ಅದು ಚಲಿಸಲಿಲ್ಲ. ಕೊನೆಗೆ ಅವನು ಗಂಭೀರವಾಗಿ ಹೇಳಿದ, "ಸಮಯವೇ ಇವತ್ತು ರಜೆ ತೆಗೆದುಕೊಂಡಿದೆ." ಅಷ್ಟರಲ್ಲಿ ಶಾಲೆಯ ಚಿಕ್ಕ ಹುಡುಗ ಬಂದು, "ಅಣ್ಣ, ಬ್ಯಾಟ್ರಿ ಹಾಕಿದ್ರೆ ಸಾಕು" ಎಂದ. ಹೊಸ ಬ್ಯಾಟ್ರಿ ಹಾಕಿದ ತಕ್ಷಣ ಗಡಿಯಾರ ಟಿಕ್ ಟಿಕ್ ಎಂದು ಓಡಿತು. ಊರಿನವರೆಲ್ಲ ಜೋರಾಗಿ ನಗಿದ್ರು. ನಾರಾಯಣಪ್ಪ ತಲೆ ಕೆರೆಕ್ಕೊಂಡು ಹೇಳಿದ, "ನಾನ್ ಹೇಳಿದ್ದೇ ಸರಿ, ಸಮಯಕ್ಕೆ ಸ್ವಲ್ಪ ಸಹಾಯ ಬೇಕಿತ್ತು." ನೀತಿ: ಹೆಚ್ಚು ಮಾತಿಗಿಂತ ಸ್ವಲ್ಪ ಜ್ಞಾನ ಇದ್ರೆ ಸಾಕು.